ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿಂದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಅದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ. ರಾಜ್ಯಪಾಲರ ಆದೇಶವನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಈ ಹಿನ್ನೆಲೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಲು ಬಿಜೆಪಿ ಕರೆ ಕೊಟ್ಟಿದೆ. ಹಾಸನದಲ್ಲಿ ಜಿಲ್ಲಾ ಘಟಕದಿಂದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಹಾಸನದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಈ ದಿನ ಕರ್ನಾಟಕಕ್ಕೆ ಐತಿಹಾಸಿಕ ದಿನ. ಬಿಜೆಪಿ ಕಾರ್ಯಕರ್ತರು ಸಮಸ್ತ ಸಾರ್ವಜನಿಕರು ಒಗ್ಗೂಡಿ ಬೃಹತ್ ಪಾದಯಾತ್ರೆಯನ್ನ ಕೈಗೊಂಡಿದ್ರು. ಮೈಸೂರು ಚಲೋ ಚಳವಳಿ ನಡೆಸಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಹೋರಾಟವನ್ನ ನಡೆಸಲಾಗಿತ್ತು. ಈ ಎಲ್ಲದಕ್ಕೂ ಇವತ್ತು ಜಯ ಸಿಕ್ಕಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಇಂದು ಏನು ಕಳೆದ 3 ತಿಂಗಳಿಗಿಂತ ಹೆಚ್ಚಿನಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಮಸ್ತ ನಾಯಕ ಬಂಧುಗಳು ಮೈಸೂರಿನ ಮೂಡ ಪ್ರಕರಣದಲ್ಲಿ ಏನು ಹಗರಣ ನಡೆದಿದೆ ಅದರ ವಿರುದ್ಧವಾಗಿ ಒಂದು ಬೃಹತ್ ಪಾದಯಾತ್ರೆಯನ್ನು ಸಹ ಹಮ್ಮಿಕೊಂಡು ಮೈಸೂರು ಚಲೋವನ್ನು ನಡೆಸಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದ ಸಂದರ್ಭದಿಂದ ಇವತ್ತು ಅದಕ್ಕೆ ಮೊದಲನೇ ಹಂತದ ಜಯ ಸಿಕ್ಕಿದೆ ಅಂತ ಭಾವಿಸ್ತೀವಿ. ತಾವು ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ವಾದ ವಿವಾದ ನಡೀತಾ ಇದೆ. ಕೋರ್ಟಲ್ಲಿ ಪ್ರಕರಣ ಇರುವವರೆಗೂ ನಾನು ಏನು ಮಾತಾಡ್ಸಲ್ಲ, ಪ್ರಕ್ರಿಯಿಸಲ್ಲ ಅನ್ನೋ ಥರದಲ್ಲಿ ಮಾತಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅದನ್ನು ಕೋರ್ಟ್ ಮುಂದೆ ತಗೊಂಡಂಥ ಆದೇಶದ ಪ್ರಯುಕ್ತ ಹೋಗಬೇಕಾದ್ರೆ, ಇಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕಾದ್ರೆ ಅವರು ಇದರಲ್ಲಿ ರಾಜೀನಾಮೆಯನ್ನು ಕೊಟ್ಟು ನಂತರ ಅವರು ಆ ಪ್ರಕರಣವನ್ನು ಪೂರ್ಣವಾಗಿ ವಿಚಾರಣೆಗಳನ್ನು ಮುಗಿಸಿ ತದನಂತರ ಅವರು ಮುಂದಿನ ಹೆಜ್ಜೆಯನ್ನು ಇಡಬೇಕು. ಅಲ್ಲಿವರೆಗೂ ಅವರು ಈ ಸ್ಥಾನದಿಂದ ಪ್ರತ್ಯಕ್ಷಣವಾಗಿ ರಾಜೀನಾಮೆಯನ್ನು ಕೊಟ್ಟು ಅವರು ನ್ಯಾಯಬದ್ಧವಾದಂಥ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ನಮ್ಮಲ್ಲಿ ಶುಭ ಸಮಾರಂಭ, ಗಣಪತಿ ವಿಸರ್ಜನಾ ಮಹೋತ್ಸವ, ಗ್ರಾಮ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತದೆ. ತಾಲೂಕಿನಲ್ಲಿ ಮೊದಲ ಬಾರಿಗೆ ವಿನೂತನ ಮಾದರಿ ಹೊಸ ವಿನ್ಯಾಸ ಜೊತೆಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗಾರಗೊಂಡಿದೆ. ಹಬ್ಬ ಹರಿದಿನ, ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮ, ಕರ್ನಾಟಕದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಗಳು, ರಾಜಕೀಯ ನಾಯಕರ ಸಂಭ್ರಮಾಚರಣೆ, ವಿವಿಧ ರೀತಿಯ ಸಮ್ಮೇಳನಗಳಿಗೆ, ದೇವಾನುದೇವತೆಗಳ ಉತ್ಸವ, ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತೆ. ವಿಶೇಷ ಸೂಚನೆ: ಕನ್ನಡ 9 ಸುದ್ದಿ ವಾಹಿನಿ ಮತ್ತು ಅಕ್ಷರ ಮಿತ್ರ ದಿನಪತ್ರಿಕೆಯ ಕೂಪನ್ ಪಡೆದುಕೊಂಡು ಬಂದವರಿಗೆ 10% ರಿಯಾಯಿತಿ ನೀಡಲಾಗುವುದು. ಶ್ರೀ ಪುಣ್ಯಕೋಟಿ ಬೆಳ್ಳಿ ಬಸವೇಶ್ವರ ರಥವನ್ನು ಎಲ್ಲ ಶುಭ ಸಮಾರಂಭಗಳಿಗೆ, ಜಾತ್ರಾ ಮಹೋತ್ಸವ, ನವರಾತ್ರಿ ಫಂಕ್ಷನ್ಗಳು, ಆಂಜನೇಯ ಸ್ವಾಮಿ ಫಂಕ್ಷನ್ಗಳು, ಇತರೆ ಎಲ್ಲ ಶುಭ ಸಮಾರಂಭಗಳಿಗೂ ಸತ್ಯ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸತ್ಯ ಬೆಳ್ಳಿ ರಥವನ್ನು ಸಂಪರ್ಕಿಸಿ ಎಲ್ಲ ಶುಭ ಸಮಾರಂಭಗಳಿಗೆ ಎಲ್ಲ ಭೇಟಿ ಕೊಡಬಹುದು. ಶ್ರೀ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಹಾಗೂ ಜಾತ್ರಾ ಮಹೋತ್ಸವ, ನವರಾತ್ರಿ ಉತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಓಪನ್ಗಳು, ಪ್ರತಿಷ್ಠಾಪನೆಗಳು, ವಿಶೇಷ ಶುಭ ಸಮಾರಂಭಗಳಿಗೆ ಬೆಳ್ಳಿ ರಥವನ್ನು ಕಳಿಸಿಕೊಡಲಾಗುತ್ತದೆ. ದಯವಿಟ್ಟು ಎಲ್ಲ ಬಂದು ಭೇಟಿಯಾಗಬಹುದು. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ಅಣತಿ ಕ್ಷೇತ್ರ, ಒಳಗೇರಹಳ್ಳಿ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮೊಬೈಲ್ ಸಂಖ್ಯೆ 9743862391 9535415456 9148286573.